ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಐತಿಹಾಸಿಕ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ನಾಳೆ ಸಂಜೆ ನಡೆಯಲಿದೆ 64ನೇ ವರ್ಷದ ಧರ್ಮರಾಯಸ್ವಾಮಿ ಹೂವಿನ ಕರಗ. ಹಸಿ ಕರಗ ಮುಕ್ತಾಯ. ಗಂಗಮ್ಮ ದೇವಿ ಜಾತ್ರೆ ಮಹೋತ್ಸವ ಸಂಪನ್ನ. ಗೌರಿಬಿದನೂರಿನಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ. ಜಗಳ ಬಿಡಿಸಲು ಹೋದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆಯಲ್ಲಿ ಗಾಯಗೊಂಡ ಯುವಕನಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಐತಿಹಾಸಿಕ ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು 8 ದಿನಗಳ ಕರಗ ಮಹೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈಗಾಗಲೇ 6 ದಿನಗಳು ಪೂರ್ಣಗೊಂಡಿದ್ದು ಹಸಿ ಕರಗ ಸೇರಿದಂತೆ ಇತರ ಕಾರ್ಯಗಳು ಸಂಪನ್ನವಾಗಿದೆ. ಶುಕ್ರವಾರ ಸಂಜೆ ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಆರಂಭವಾಗಲಿದ್ದು ಅದಕ್ಕೆ ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಕರಗ ಸಮಿತಿ ಕೈಗೊಂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 6.5 ದಶಕದ ಇತಿಹಾಸ ಹೊಂದಿರುವ ಚಿಕ್ಕಬಳ್ಳಾಪುರದ ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವದ ವಿಧಿವಿಧಾನಗಳು ಬಹುತೇಕ ಮುಕ್ತಾಯವಾಗಿದ್ದು ಏಪ್ರಿಲ್ 11ರ ಶುಕ್ರವಾರ ಸಂಜೆ ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಗಂಗಮ್ಮ ದೇವಾಲಯದಲ್ಲಿ ಇಂದು ಜಾತ್ರಾ ಮಹೋತ್ಸವ ನೆರವೇರಿತು. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯ ಜಾಲಾರಿ ಗಂಗಮಾಂಬ ದೇವಾಲಯದ ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಾಳೆ ರಾತ್ರಿ 9 ಗಂಟೆಗೆ ಶ್ರೀ ಧರ್ಮರಾಯಸ್ವಾಮಿ 64ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಮೇಲೂರಿನ ಕೆ ಧರ್ಮೇಂದ್ರ ಈ ಬಾರಿಯೂ ಕರಗ ಹೊರಲಿದ್ದಾರೆ. ನಿನ್ನೆ ಗುರುವಾರ ರಾತ್ರಿ 9 ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಧರ್ಮರಾಯಸ್ವಾಮಿ ಹಸಿ ಕರಗ ನಡೆಯಿತು. ಮೊದಲಿಗೆ ಹಸಿ ಕರಗದೊಂದಿಗೆ ಗಂಗಾ ಪೂಜೆ ನೆರವೇರಿಸಿ ನಂತರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಹಸಿ ಕರಗದ ಮೆರವಣಿಗೆ ಅದ್ಧೂರಿಯಾಗಿ ನೆರವೇರಿತು. ಇಂದು ಬೆಳಿಗ್ಗೆ ನಗರದ ಭಕ್ತಾದಿಗಳಿಂದ ಗಂಗಾದೇವಿ ಜಾತ್ರಾ ಮಹೋತ್ಸವ ಶ್ರೀ ಧರ್ಮರಾಯಸ್ವಾಮಿ ಸಪ್ತ ಕಳಸ ಕರಗ ಭುವನೇಶ್ವರಿ ವೃತ್ತದಲ್ಲಿ ನಡೆಯಿತು. ನಾಳೆ ಬೆಳಿಗ್ಗೆ 11 ಗಂಟೆಗೆ ಕರಗ ಪೂಜಾರಿ ಧರ್ಮೇಂದ್ರ ಅವರಿಗೆ ಮಡಲಕ್ಕಿ ಸೇವೆ ನಡೆಯಲಿದೆ. ನಾಳೆ ಮಧ್ಯಾಹ್ನ 12ಕ್ಕೆ ಶ್ರೀ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ. ರಾತ್ರಿ 9ಕ್ಕೆ ಶ್ರೀ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ. ಏಪ್ರಿಲ್ 12ರ ಭಾನುವಾರ ರಾತ್ರಿ 7ಕ್ಕೆ ಶ್ರೀ ಜಾಲಾರಿ ಗಂಗಮಾಂಬ ದೇವಾಲಯದ ಮುಂದೆ ಅಗ್ನಿಕುಂಡ ಪ್ರವೇಶ. 13ರ ಸೋಮವಾರ ಸಂಜೆ 4ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ಅಂದರೆ ಒನಕೆ ಕರಗ ನಡೆಯಲಿದೆ. 64ನೇ ವರ್ಷದ ಪ್ರಯುಕ್ತ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಪ್ರಯುಕ್ತ ಇದು 8 ದಿನಗಳ ಕಾರ್ಯಕ್ರಮ ಇರೋದರಿಂದ ಇವತ್ತು 5ನೇ ದಿವಸ ದೀಪಾರಾಧನೆ ಅಂತ ಇರುತ್ತೆ. ದೀಪಾರಾಧನೆ ಅಂದರೆ ನಿನ್ನೆ ಹಸಿ ಕರಗ ಆಯಿತು, ಇವತ್ತು ದೀಪಗಳು. ಹಿಂದಿನ ದಿವಸ ದೀಪಾರಾಧನೆ ಆದಮೇಲೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚಿಕ್ಕಬಳ್ಳಾಪುರ ಗ್ರಾಮ ದೇವತೆ ಮಾತೆಯರೆಲ್ಲ ಬಂದು ದೀಪಗಳು ಬಂದು ಅಮ್ಮನವ್ರಿಗೆ ಆರತಿ ಮಾಡಿಕೊಂಡು ಬೆಳಕೊಂಡು ಹೋಗ್ತಾ ಇರ್ತಾರೆ. ಸಂಜೆ 8 ಗಂಟೆಗೆ ಸಪ್ತಕಲಶ ಅಂತ ಹೇಳ್ಬಿಟ್ಟು ಕರಗ ಇದೆ ಭುವನೇಶ್ವರ ವೃತ್ತದಲ್ಲಿ, ಅದೊಂದು ಕಾರ್ಯಕ್ರಮ ಇದೆ. ಇದೊಂಥರ ಬಯಲು ಗ್ರಹಚಾರದ ಕತೆ. ಇಬ್ಬರ ಜಗಳದಲ್ಲಿ 3ನೇಯವರು ಪ್ರವೇಶ ಮಾಡಿದ ತಪ್ಪಿಗೆ ಆಸ್ಪತ್ರೆ ಸೇರಿದ ಕತೆ ಇದು. ಗೌರಿಬಿದನೂರು ನಗರದ ಬೆಂಗಳೂರು ಹಿಂದೂಪುರ ಬೈಪಾಸ್ ರಸ್ತೆಯ ಪ್ಲಾಟಿನಂ ಸಿಟಿ ಬಳಿ ನಡೆದಿದೆ. ಇಬ್ಬರ ಜಗಳ ಬಿಡಿಸಲು ಹೋದ ಅಮಾಯಕ ಯುವಕ ಆಸ್ಪತ್ರೆ ಸೇರಿದ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಘಟನೆಯಲ್ಲಿ RX ಸೂರಿ ಎಂಬ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದು ಆತನ ತಲೆಗೆ ತೀವ್ರ ಪೆಟ್ಟಾಗಿದೆ. ಗಾಯಾಳುವನ್ನು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ತಲೆಗೆ ಪೆಟ್ಟಾದ ರಾಮಪುರದ ನಿವಾಸಿಗಳಾದ RX ಸೂರಿ ಮಾತನಾಡಿ, ಪರಿಚಿತ ಯುವಕರ ಮಧ್ಯೆ ಗಲಾಟೆ ನಡೆಯುತ್ತಿತ್ತು. ಬುದ್ಧಿವಾದ ಹೇಳಲು ಹೋದ ನನ್ನ ಮೇಲೆ 10ಕ್ಕೂ ಹೆಚ್ಚು ಮಂದಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ರೆಬಲ್ ರಂಜಿತ್, ನಗರಗೆರೆ ಅಶೋಕ ಸೇರಿದಂತೆ ಇತರರು ಹಲ್ಲೆ ಮಾಡಿದ್ದಾರೆ ಎಂದರು. ಘಟನಾ ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣಾ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, PSI ವರಲಕ್ಷ್ಮಿ ಸೇರಿದಂತೆ ತಂಡ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಬೇರೆ ಹುಡುಗರು ಕಿತ್ತಾಡ್ಕೊಂಡಿರೋದು, ನಾನು ಜಗಳ ಮಾಡ್ಕೊಬಿಟ್ರು, ಏನಕ್ಕೆಲ್ಲ ಒಂದು ಜೊತೆಗೆ ತಿಂದಿರೋರನ್ನ ಮಾತಾಡೋಕೆ ಹೋಗಿರೋದು. ಆಯ್ತು ನೀನು ಬಾ ಅಂತ ಕರೆಸ್ಕೊಂಬಿಟ್ಟು
ಏಕ್ದಮ್ ಮಾತಾಡ್ತಾ ನನ್ನ ಮೇಲೆ ಅಟ್ಯಾಕ್ ಮಾಡಿರೋದು. ಏನು ವಿಷಯ ಅಂತ ಗೊತ್ತಿಲ್ವಾ? ಚಿಕ್ಕ ಹುಡುಗರು ವಿಷಯಕ್ಕೆ ಜಗಳ ಮಾಡ್ಕೊಂಡಿರೋದು. ಯಾವ ಊರು ಸರ್ ನಿಮ್ಮದು? ರಾಮಾಪುರ. ಯಾರು ಇದ್ರು ಹೆಸರು ಏನಾಗುತ್ತೆ? ಜಗಲ್ಲು, ರಂಜಿತು, ನಗರಗೆರೆ ಸಿಂಹ, ಎಳಿಪಿ ಅಶೋಕ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು ಅಧಿಕಾರಿಗಳ ಗಮನ ಸೆಳೆಯಲು ಇಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು ಅಧಿಕಾರಿಗಳ ಗಮನ ಸೆಳೆಯಲು ಇಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಇಂದು ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಅಂಕಾಲ ಮಡಗು ಭಾಸ್ಕರ್ ಎಂಬುವವರು ಗಂಗಾಜಲ ತುಂಬಿದ ಬಿಂದಿಗೆಯನ್ನು ಹಿಡಿದು ತಾಲೂಕು ಕಚೇರಿ ಮುಂದೆ ಕುಳಿತು ಮೌನ ಪ್ರತಿಭಟನೆ ನಡೆಸಿದರು. ಬಿಂದಿಗೆಯ ಮೇಲೆ ದೇವಿಯ ಫೋಟೋವನ್ನಿಟ್ಟು ಪೂಜೆ ಸಲ್ಲಿಸುವ ಮೂಲಕ ನಮಗೆ ಶುದ್ಧ ನೀರು ಕೊಡಿ ಎಂದು ವಿನಂತಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಭಾಸ್ಕರ್, ಬೆಂಗಳೂರಿನ ತ್ಯಾಜ್ಯ ನೀರನ್ನು ಕೆರೆಗಳಿಗೆ ಹರಿಸುವ ಮೊದಲು 3ನೇ ಹಂತದ ವೈಜ್ಞಾನಿಕ ಶುದ್ಧೀಕರಣ ಮಾಡಬೇಕು. ಇಲ್ಲವಾದರೆ ಅಂತರ್ಜಲ ಕಲುಷಿತಗೊಂಡು ಮುಂದಿನ ಪೀಳಿಗೆಗೆ ಮಾರಕವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಮಗೆ ಹಕ್ಕುಬದ್ಧವಾದ ಶುದ್ಧ ನೀರು ಬೇಕು. ಸರ್ಕಾರವು ಕೇವಲ ಅಂಕಿ ಅಂಶಗಳ ಆಟವಾಡದೆ ಜನರ ಜೀವದ ಜೊತೆ ಚೆಲ್ಲಾಟವಾಡಬಾರದು. ಕೂಡಲೇ ವೈಜ್ಞಾನಿಕ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾನು ಸರ್ಕಾರದ ಹತ್ರ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಮುಂದಿನ ಪೀಳಿಗೆಯನ್ನು, ಈಗಿರುವಂಥ ರೈತರನ್ನ, ಬಡವರನ್ನ, ಸಾಮಾನ್ಯರನ್ನ ನೀವು ಲೆಕ್ಕದಲ್ಲಿಟ್ಕೊಂಡು ನಿರ್ಣಯಗಳನ್ನ ತೆಗೆದುಕೋಬೇಕು. ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಮುಂದಿನ ಭವಿಷ್ಯತ್ತಿಗೆ, ಈಗಿರ್ತಕ್ಕಂಥ ಪೀಳಿಗೆಗೂ ಕೂಡ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀರಾ. ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು. ನೀವು ನಮಗಿರ್ತಕ್ಕಂಥ ಅಂತರ್ಜಲವನ್ನು ಕೆಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ತುಂಬ ತಪ್ಪು. ದಯವಿಟ್ಟು ನಮ್ಮ ಅಂತರ್ಜಲವನ್ನು ನಮ್ಗುಳಿಸಿ. ಆ ಬೆಂಗಳೂರು ನೀರನ್ನು, ಒಳಚರಂಡಿ ನೀರನ್ನು ನೀವು ಕುಡೋದೇ ಆದರೆ ಅದನ್ನು ಸ್ಯಾನಿಟೈಸೇಷನ್ ಮಾಡಿ, ಫಿಲ್ಟರ್ ಮಾಡಿ, ಸೂಕ್ತ ಕ್ರಮಗಳನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನಮ್ಮ ಕೆರೆ ಕುಂಟೆಗಳಿಗೆ ಬಿಡಿ. ದಯವಿಟ್ಟು ನಮ್ಮ ಸಾಮಾನ್ಯರಿಗೆ, ಬಡವರಿಗೆ, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ರೋಗಗಳನ್ನ ಹರಡ್ಸಕ್ಕಂಥ ಕೆಲಸ ಮಾಡಿಕೊಡುದು ಅಂತೇಳಿ ತಮ್ಮಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತಿನ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರ ಪಕ್ಷ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಸರ್ಕಾರಿ ಶಾಲೆ ಹಾಗೂ ವಸತಿ ಶಾಲೆಗಳನ್ನು ಮೇಲೆತ್ತರಕ್ಕೆ ಬೆಳೆಸಿದ್ದು, ರಾಜ್ಯ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಿಕ್ಕಿದೆ ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಹೊಸಕೋಟೆ ಗ್ರಾಮದ ಬಳಿ ಸುಮಾರು 21 ಕೋಟಿ ರು ವೆಚ್ಚದಲ್ಲಿ
ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನಿರ್ಮಾಣಕ್ಕೆ ಶಾಸಕ ಕೆ.ವೈ. ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಸರ್ಕಾರಿ ಹಾಗೂ ವಸತಿ ಶಾಲೆಗೆ ಹಿಂದುಳಿದ ವರ್ಗದ ಹಾಗೂ ಬಡವರ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಎತ್ತರಕ್ಕೆ ಬೆಳೆಸಲು ಅವಕಾಶಗಳನ್ನು ನೀಡುತ್ತಿದೆ ಎಂದರು. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಿಕ್ಕಿದ್ದು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತುಂಬಾ ಆಸಕ್ತಿಯಿಂದ ಸಚಿವ ಸ್ಥಾನವನ್ನು ನಿಭಾಯಿಸುತ್ತಿದ್ದಾರೆ ಎಂದರು. ಅಲ್ಲದೆ ವಸತಿ ಶಾಲೆಗಳಲ್ಲಿಯೂ ಉತ್ತಮ ಫಲಿತಾಂಶ ಬಂದಿದ್ದು, ಸರ್ಕಾರಿ ಹಾಗೂ ವಸತಿ ಶಾಲೆಗೆ ಹೆಚ್ಚಿನ ಅವಕಾಶ ಕಲ್ಪಿಸಿದರೆ ಬಡ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳನ್ನು, ವಸತಿ ಶಾಲೆಗಳನ್ನು ತುಂಬ ಮೇಲೆತ್ತರಕ್ಕೆ ಬೆಳೆಸಬೇಕು ಅಂತೇಳಿ ಈ ಸರ್ಕಾರ ಬಂದ ಮೇಲೆ ತುಂಬ ಅವಕಾಶ ಕೊಡ್ತಾ ಇದೆ. ಉದಾಹರಣೆಗೆ ಇವತ್ತು ರಾಜ್ಯದಲ್ಲಿ ನಿನ್ನೆ PU ರಿಸಲ್ಟ್ ಫಸ್ಟ್ ಟೈಮ್ ಹಿಸ್ಟ್ರಿ, ತುಂಬ ಹಿಂದೆ ಹೋಗ್ಬಿಟ್ಟಿದ್ವಿ ನಾವು. PUC ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೂಡ ಇವತ್ತು ಬಂದಿದೆ. ಪಾಪ ಮಧು ಬಂಗಾರಪ್ಪನವರು ತುಂಬ ಆಸಕ್ತಿಯಿಂದ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇವತ್ತು ರಿಸಲ್ಟ್ ಇವತ್ತು ನಮ್ಮ ಜಿಲ್ಲೆ ಕೂಡ ಅಷ್ಟೇ 87% ಬಂದಿದೆ ನಮ್ಮದು. ಕರೆಕ್ಟಾ? 87% ನಮ್ಮ ಜಿಲ್ಲೆ ಇದೆ. ನಮ್ಮದು ಮಾಲೂರು ತಾಲೂಕಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತು ಅದ್ರ ಜೊತೆಗೆ ವಸತಿ ಶಾಲೆಗಳು ಕೂಡ 92% ರಿಸಲ್ಟ್ ಬಂದಿದೆ. ಇವೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ಸರ್ಕಾರಿ ಶಾಲೆಗಳು ಮತ್ತು ವಸತಿ ಶಾಲೆಗಳಿಗೆ ಪತ್ರಕರ್ತರ ಭವನ ನವೀಕರಣದ ಕಾಮಗಾರಿಗೆ 5 ಲಕ್ಷ ರೂಪಾಯಿ ಅನುದಾನ ನೀಡುತ್ತೇನೆ ಹಾಗೂ ಶೀಘ್ರದಲ್ಲಿ ಅರ್ಹ ಪತ್ರಕರ್ತರನ್ನು ಗುರುತಿಸಿ ಉಚಿತ ನಿವೇಶನ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಭರವಸೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನಕ್ಕೆ ಭೇಟಿ ನೀಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ಒಳಿತು ಮಾಡುವ ವಿಶೇಷ ಶಕ್ತಿ ಪತ್ರಕರ್ತರಿಗಿದೆ. ಸಂಘದ ಅಧ್ಯಕ್ಷರ ಮತ್ತು ಪತ್ರಕರ್ತರ ಮನವಿಯಂತೆ ಕಟ್ಟಡ ನವೀಕರಣ ಮತ್ತು ಪತ್ರಕರ್ತರಿಗೆ ಉಚಿತ ನಿವೇಶನ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಆದರೆ ಸರ್ಕಾರದಲ್ಲಿ ನಿವೇಶನ ರಹಿತರಿಗೆ ಉಚಿತ ನಿವೇಶನ ನೀಡಬೇಕು ಎನ್ನುವ ಸುತ್ತೋಲೆ ಇದೆ. ಆದರೆ ವಿಶೇಷವಾಗಿ ಪತ್ರಕರ್ತರಿಗೆ ನೀಡಬಹುದಾ ಎಂದು ಸರ್ಕಾರದಲ್ಲಿ ಮಾಹಿತಿ ಪಡೆದು ಉಚಿತ ನಿವೇಶನ ನೀಡಲಾಗುವುದು ಎಂದು ಭರವಸೆ ನೀಡಿದರು. ವಿಶೇಷವಾಗಿ ಕಳೆದ ಹಲವಾರು ವರ್ಷಗಳಿಂದ ಪತ್ರಕರ್ತರ ಹಿತರಕ್ಷಣೆಗಾಗಿ ಶ್ರಮಿಸುತ್ತಿರುವ ಅಧ್ಯಕ್ಷ ಡಿ.ಎನ್. ಕೃಷ್ಣಾರೆಡ್ಡಿ ಅವರು ಶಾಸಕರೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಪತ್ರಕರ್ತರ ವಸತಿ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಶಾಸಕರೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಪತ್ರಕರ್ತರ ವಸತಿ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದರು. ಅವರ ಈ ನಿಷ್ಠಾವಂತ ಹೋರಾಟಕ್ಕೆ ಇಂದು ಶಾಸಕರ ಭರವಸೆಯ ರೂಪದಲ್ಲಿ ದೊಡ್ಡ ಜಯ ಸಿಕ್ಕಿದಂತಾಗಿದೆ. ಈ ದಿನ ಅವರೊಂದು ಮನವಿಗೆ ಸ್ಪಂದಿಸಿ ಇಲ್ಲಿ ಬಂದಾಗ ತಮ್ಮನ್ನೆಲ್ಲ ನೋಡುವಂಥ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಹಾಗೆ ಸುಮಾರಾಯಿತು, ಯಾಕಂದರೆ ನಮ್ಗೆ ಹೆಂಗಿರ್ತದೆ ಶೆಡ್ಯೂಲ್ ಹೆಂಗಿರುತ್ತೆ, ಬಂದು ಕರೆದಾಗ ಬರ್ತೀವಿ. ಈ ಒಂದು 10 ವರ್ಷದಲ್ಲಿ ನಾನು ಸರಿಯಾಗಿ ಬರಲಿಲ್ಲ. ಯಾರು ಅಂತ ಬಂದು ಈ ಥರ ಪ್ರೋಗ್ರಾಮ್ ಇರುತ್ತೆ, ಯಾವ ಪ್ರೋಗ್ರಾಮ್ ಇನ್ವಿಟೇಷನ್ ಅದರಿಂದ ಬರಲಿಲ್ಲ. ಬೇರೆ ನಮಗೇನು ಬೇರೆ ಇದಿರಲಿಲ್ಲ. ನಾವೇನೇ ಸಮಸ್ಯೆ ಇದ್ದಾಗ ಕರೆದಾಗ ಬರೋದು ನನ್ನ ಕರ್ತವ್ಯ. ಖಂಡಿತವಾಗ್ಲೂ ರೀತಿಯಿಂದ ಬರ್ತೀವಿ. ಇದರಲ್ಲಿ ಎರಡನೇ ಮಾತು. ಹಾಗೆ ಈ ಕೃಷ್ಣಾರೆಡ್ಡಿ ಮಾತನಾಡ್ತಾ ಇದ್ರು, ನಾವಂತೂ ನನಗೆ MLA ಆಗಕ್ಕೆ ಮೊದಲೇ ಸಹಾಯ ಮಾಡಿದ್ದೀನಿ ತಮ್ಮ ಪತ್ರಕರ್ತರ ಸಂಘಕ್ಕೆ. ಈಗಲೂ ಅಷ್ಟೇ ನಮ್ಮ ಕೈಲೇ ಮಾಡ್ತೀವಿ. ಏನು ಕೃಷ್ಣಾರೆಡ್ಡಿ ಅವರು ಒಂದು ಮನವಿ ಕೊಡ್ತಾ ಇದ್ರು, ನಮ್ಮ ನಿವೇಶನ ಬೇಕು ಅಂತ. ನಾನು ಈಗ ಸರ್ಕಾರದಲ್ಲಿ ನಿವೇಶನ ಇಲ್ಲದೆ ಕೊಡ್ಬೋದು ಒಂದು ಕಾನೂನು ಇರ್ತದೆ. ಅದಕ್ಕಂತೂ ನಿವೇಶನ ಇಲ್ಲದ್ರೆ ನಾಳೆನೇ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆದರೆ ನಿವೇಶನ ಇದ್ದು ಪತ್ರಕರ್ತ ವಿಶೇಷವಾಗಿ ಕೊಡಬಹುದಾ ಇಲ್ವಾ ಅನ್ನೋದು ಕ್ಲಾರಿಫಿಕೇಶನ್ ತಗೋತೀನಿ. ಖಂಡಿತವಾಗ್ಲೂ ಮೋಸ್ಟ್ಲಿ ಕೊಡ್ಬೋದು ಅಂತ ಇರುತ್ತೆ, ಯಾಕಂದರೆ ಬೇರೆ ಕಡೆ ಕೊಡ್ತಾ ಇರೋದ್ರಿಂದ ಕೊಡ್ಬೋದು. ಅದೊಂದು ನನಗೆ ಕ್ಲಾರಿಫಿಕೇಶನ್ DC ಅಂತ ತಗೋತೀನಿ ಖಂಡಿತವಾಗ್ಲೂ. ಈಗ ನಾವು ಸದ್ಯಕ್ಕೆ
ಈ ಚಿನ್ನಪಲ್ಲಿ ರಸ್ತೆ ಹತ್ರ ಚೆನ್ನಾಗಿರೋ ಲೇಔಟ್ಗಳ ಸೆಂಟ್ರಲ್ಲಿ ನಾವೊಂದು ಲೇಔಟ್ ಮಾಡ್ತಾಯಿದ್ದೀವಿ, 25 ಎಕರೆಯಲ್ಲಿ ಮಾಡ್ತಾಯಿದ್ದೀವಿ ಬಡವರಿಗೆ. ಅದರಲ್ಲಿ ವಿಶೇಷವಾಗಿ ಒಂದು ತಮಗಂತಲೇ ಎಷ್ಟು ಜನ ಇದ್ದಾರೆ ನೋಡಿ, ಅಷ್ಟು ಜನ ರಿಸರ್ವ್ ಮಾಡಿ ಪತ್ರಕರ್ತರ ಸಹಕಾರ ಸಂಘಕ್ಕಂತ ರಿಸರ್ವ್ ಮಾಡಬೇಕು. ಖಂಡಿತವಾಗ್ಲೂ ಆ ಕೆಲಸ ಅಂತೂ ನಾನು ಮಾಡ್ತೀನಿ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಗ್ರಾಮದ ಭೂ ವಿವಾದ ಇದೀಗ ಸ್ಫೋಟಕ ತಿರುವು ಪಡೆದಿದೆ. ದಶಕಗಳಿಂದ ಸಾಗುವಳಿ ಮಾಡಿಕೊಂಡಿದ್ದ ಬಡ ಕುಟುಂಬವೊಂದು ಇಂದು ಬೀದಿಗೆ ಬಂದು ನಿಂತಿದೆ. ಆರೋಪದ ಬೆರಳು ನೇರವಾಗಿ ತಹಸೀಲ್ದಾರ್ ಕಡೆಗೆ ಚಾಚಿದೆ. ಹಾಗಾದ್ರೆ ಅಲ್ಲಿ ಆಗಿದ್ದೇನು? ಭೂಮಾಫಿಯಾ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಗ್ರಾಮದಲ್ಲಿ ಕಳೆದ 1 ತಿಂಗಳ ಹಿಂದೆ ನಡೆದಿದ್ದ ಜಮೀನು ಗಲಾಟೆ ಪ್ರಕರಣ ಈಗ ಹೊಸ ಆಯಾಮ ಪಡೆದುಕೊಂಡಿದೆ. ಜಮೀನು ವಿಚಾರಕ್ಕೆ ಅಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಈ ಪ್ರಕರಣದ ಹಿಂದೆ ದೊಡ್ಡ ಭೂ ಹಗರಣ ಅಡಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಕರಾಮತ್ತಿನಿಂದ ನೈಜ ಫಲಾನುಭವಿಗಳು ಇಂದು ನ್ಯಾಯಕ್ಕಾಗಿ ಕಣ್ಣೀರುಡುತ್ತಿದ್ದಾರೆ. ಒಡ್ಡರ ಆಂಜಿನಪ್ಪ ಎಂಬುವವರು ಕಳೆದ 70 ವರ್ಷಗಳಿಂದ ಇದೇ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಸ್ಕೆಚ್ ಮಾಡಿಸಿಕೊಂಡು ಅನುಭವದಲ್ಲಿದ್ದ ಜಾಗವನ್ನು ಇದೀಗ ಏಕಾಏಕಿ ಭೂಮಾಫಿಯಾ ಲಪಟಾಯಿಸಲು ಮುಂದಾಗಿದೆ. ಸರ್ವೆ ನಂಬರ್ ಅದಲು ಬದಲು ಮಾಡಿ ಇಲ್ಲದ ಹೆಸರಿನ ವ್ಯಕ್ತಿಯನ್ನು ಸೃಷ್ಟಿಸಿ ಅಕ್ರಮವಾಗಿ ಖಾತೆ ಮಾಡಿಕೊಡಲಾಗಿದೆ ಎಂಬುದು ಸಂತ್ರಸ್ತ ಕುಟುಂಬದ ಆಕ್ರೋಶವಾಗಿದೆ. ಇಡೀ ಪ್ರಕರಣದಲ್ಲಿ ಬಾಗೇಪಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ ಅವರ ನಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಭೂಮಾಫಿಯಾ ಜೊತೆ ಕೈಜೋಡಿಸಿ ಅಕ್ರಮ ಲೇಔಟ್ ನಿರ್ಮಾಣಕ್ಕೆ ಸಾಥ್ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೈತರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸದ ಅಧಿಕಾರಿಗಳು ಬಡವರ ಜಮೀನನ್ನು ಶ್ರೀಮಂತರ ಪಾಲು ಮಾಡಲು ಹೊರಟಿದ್ದಾರೆ ಎನ್ನಲಾಗುತ್ತಿದೆ. మనం కాదడా మనసులో ఉండేలా జమీన్ వెళ్ళిపోతుంది కొట్టినాడు నెమ్మ కొట్టినాడు ಒಟ್ಟಿನಲ್ಲಿ ಭೂಮಾಫಿಯಾ ಕೈಗೆ ಸಿಲುಕಿ ಬಡ ರೈತರ ಬದುಕು ಹದಗೆಟ್ಟಿದೆ. ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶಿಸಿ ಅಕ್ರಮವಾಗಿ ಆಗಿರುವ ಖಾತೆಗಳನ್ನು ರದ್ದುಪಡಿಸಿ ನೈಜ ರೈತರಿಗೆ ನ್ಯಾಯ ಕೊಡಿಸಬೇಕಿದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಗುಡಿಬಂಡೆ ತಾಲೂಕಿನ ಜಂಬಿಗೆ ಮರದ ಹಳ್ಳಿಯಲ್ಲಿ ಕೈವಾರ ತಾತಯ್ಯನವರ 300ನೇ ಜಯಂತಿ ಅದ್ಧೂರಿಯಾಗಿ ನಡೆಯಿತು. ಕಳಶ ಮೆರವಣಿಗೆ, ಭಜನೆ, ಕೋಲಾಟದ ಮೂಲಕ ಗ್ರಾಮದಲ್ಲಿ ಏಕತೆಯ ಸಂದೇಶ ಸಾರಲಾಯಿತು. ಗುಡಿಬಂಡೆ ತಾಲೂಕಿನ ಜಂಬಿಗೆ ಮರದ ಹಳ್ಳಿ ಕೈವಾರ ತಾತಯ್ಯನವರ 300ನೇ ಜಯಂತಿ ಅದ್ಧೂರಿಯಾಗಿ ನಡೆಯಿತು. ಕಳಶ ಮೆರವಣಿಗೆ, ಭಜನೆ, ಕೋಲಾಟದ ಮೂಲಕ ಗ್ರಾಮದಲ್ಲಿ ಏಕತೆಯ ಸಂದೇಶ ಸಾರಲಾಯಿತು. ಸದ್ಗುರು ಶ್ರೀ ಯೋಗಿ ನಾರಾಯಣ ಸಂಕೀರ್ತನ ಸೇವಾ ಟ್ರಸ್ಟ್ನಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಾತಯ್ಯನವರ ಭಾವಚಿತ್ರ ಮತ್ತು ಪಾದಗಳೊಂದಿಗೆ ಗ್ರಾಮ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಪಾದಯಾತ್ರೆಯಂತೆ ನಡೆದ ಈ ಕಾರ್ಯಕ್ರಮ ಗ್ರಾಮಸ್ಥರಲ್ಲಿ ಭಕ್ತಿಯ ಸಂಭ್ರಮ ಹೆಚ್ಚಿಸಿತು. ಮಹಿಳೆಯರು ಸಾಂಪ್ರದಾಯಿಕ ವೇಷಭೂಷಣದಲ್ಲಿ ಪೂರ್ಣಕುಂಭ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಭಜನೆ, ಸಂಕೀರ್ತನೆಗಳ ಧ್ವನಿಯಿಂದ ಗ್ರಾಮವೆಲ್ಲ ಭಕ್ತಿಯ ಮೆರುಗು ತಳೆದಿತ್ತು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಜನೆ, ಕೋಲಾಟ ಮತ್ತು ನೃತ್ಯ ಪ್ರದರ್ಶನಗಳು ಎಲ್ಲರ ಗಮನ ಸೆಳೆದವು. ಮಹಿಳೆಯರ ಕೋಲಾಟ ಹಾಗೂ ಮಕ್ಕಳ ನೃತ್ಯ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದವು.
ಗ್ರಾಮಸ್ಥರು ಒಗ್ಗೂಡಿ ದೇವರ ಆರಾಧನೆ ಮಾಡಿ ಕೈವಾರ ತಾತಯ್ಯನವರ ಆಶೀರ್ವಾದ ಪಡೆದರು. ಪ್ರತಿ ಗುರುವಾರ ಒಂದೊಂದು ಗ್ರಾಮದಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ಟ್ರಸ್ಟ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಅನೇಕ ರಾಜಕೀಯ ಪಕ್ಷಗಳು ಚುನಾವಣೆ ಸಮಯದಲ್ಲಿ ಮಾತ್ರ ಕೆಲಸ ಮಾಡಿದರೆ ಬಿಜೆಪಿ ಚುನಾವಣಾ ನಂತರವೂ ಜನರ ಸೇವೆಯಲ್ಲಿ ಸತತವಾಗಿ ತೊಡಗುವ ಏಕೈಕ ಪಕ್ಷವಾಗಿದೆ ಎಂದು ಸಂಸದ ಪಿಸಿ ಮೋಹನ್ ಹೇಳಿದರು. ಬಾಗೇಪಲ್ಲಿ ಹೊರವಲಯದ ಚಿನ್ನೇಪಲ್ಲಿ ಕ್ರಾಸ್ ಬಳಿ ಇರುವ ಆರ್ಎಸ್ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಮಂಡಳದಿಂದ ಆಯೋಜಿಸಿದ್ದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಮಂಡಳ ಮಟ್ಟದ ಪ್ರಶಿಕ್ಷಣ ವರ್ಗ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಸಂಸದ ಪಿಸಿ ಮೋಹನ್, ಕಳೆದ 30 ವರ್ಷಗಳ ಹಿಂದೆ ಇದೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದಾಗ ಬಿಜೆಪಿಗೆ ಕಡಿಮೆ ಪ್ರಮಾಣದ ಮತಗಳು ನೀಡಿದ್ದರು. ಅಂದಿನಿಂದ ಇಂದಿನವರೆಗೂ ಅವಿರತ ಸಂಘಟನೆ ಪರಿಣಾಮ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿಂದ ದೇಶ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇದಕ್ಕೆ ಪೂರಕವಾಗಿ ಮಂಡಲ ಹಾಗೂ ಬೂತ್ ಮಟ್ಟದಲ್ಲಿ ಪಕ್ಷದಿಂದ ನಿರಂತರ ಕಾರ್ಯಾಗಾರ ನಡೆಸಿ ಸಂಘಟನೆ ಸೇವೆಗಳ ಬಗ್ಗೆ ತರಬೇತಿ ನೀಡಿ ಶಿಸ್ತಿನ ಸಿಪಾಯಿಯಂತೆ ತಯಾರು ಮಾಡುವ ಗುರಿ ಇಟ್ಟುಕೊಂಡಿದೆ ಎಂದರು. ಕೋವಿಡ್ನ ನಂತರ ತಮಗೆಲ್ಲಾಗುತ್ತದೆ ಇಡೀ ಪ್ರಪಂಚನೇ ತಲ್ಲಣಗೊಂಡಿತ್ತು. ಆದರೆ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ನಮ್ಮದು 10th ಲಾರ್ಜೆಸ್ಟ್ ಎಕಾನಮಿ ಇದ್ದಿದ್ದು ಇವತ್ತು 4th ಲಾರ್ಜೆಸ್ಟ್ ಎಕಾನಮಿ, 4ನೇ ಅತಿ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಪ್ರಪಂಚದಲ್ಲಿ ನಾವು ಇದ್ದೀವಿ. ಯಾರು ನಮ್ಮ ದೇಶವನ್ನು ಏನು ಇಂಗ್ಲೆಂಡ್ ಅಂದ್ರೆ ಆಳಿದವರು ಇವತ್ತು ಬ್ರಿಟಿಷ್ ಅವರು ಆಳಿದ ವರ್ಷಗಳು ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಸರ್ಕಾರಿ ಕೈಗಾರಿಕಾ ಪ್ರದೇಶದಲ್ಲಿ ಅಕ್ರಮವಾಗಿ ಮೊಬೈಲ್ ಟವರ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಮೊಬೈಲ್ ಟವರ್ ನಿರ್ಮಿಸುತ್ತಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗೌರಿಬಿದನೂರು ನಗರ ವ್ಯಾಪ್ತಿಯ ಹಿರೇಬಿದನೂರು ಸರ್ಕಾರಿ ಕೈಗಾರಿಕಾ ಪ್ರದೇಶದಲ್ಲಿ ಖಾಸಗಿ ಮೊಬೈಲ್ ಟವರ್ ನಿರ್ಮಿಸಲಾಗುತ್ತಿದ್ದು, ಇದು ಅಕ್ರಮವಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಹಿರೇಬಿದನೂರು ಗ್ರಾಮಸ್ಥರು ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದರು. ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಟವರ್ ನಿರ್ಮಾಣವಾಗುತ್ತಿದೆ, ಹಾಗಾಗಿ ಕೂಡಲೇ ನಿಲ್ಲಿಸುವಂತೆ ಪ್ರತಿಭಟನಾ ನಿರತರು ಒತ್ತಾಯಿಸಿದರು. ಈ ವೇಳೆ ಗ್ರಾಮದ ಹರೀಶ್ ಕುಮಾರ್ ಮಾತನಾಡಿ, ಮೊಬೈಲ್ ಟವರ್ ನಿರ್ಮಾಣ ಸ್ಥಗಿತಗೊಳಿಸಲು 3 ವರ್ಷಗಳಿಂದ ಅಲೆದಾಡುತ್ತಿದ್ದೇವೆ. ಟವರ್ ಸುತ್ತಮುತ್ತ ಮನೆಗಳು, ಸಣ್ಣ ಪ್ಲಾಸ್ಟಿಕ್ ಫ್ಯಾಕ್ಟರಿ ಇದೆ. ನಗರಸಭೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ನಗರಸಭೆ ಅಧಿಕಾರಿಗಳು ಕೂಡಲೇ ಮೊಬೈಲ್ ಟವರ್ ಪರವಾನಗಿ ರದ್ದು ಮಾಡಬೇಕು. ನಿರ್ಲಕ್ಷ್ಯ ಮಾಡಿದರೆ ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದರು. ಒಂದು ದಿವಸ ಓಡಾಡ್ಸೋಳು ಮೇಡಮ್, ಒಂದು ದಿವಸ ಗೊತ್ತಾಗಿಲ್ವಂತ ಪರ್ಮಿಷನ್ ಕೊಟ್ಟಿರೋದು. 3 ಕಿತ ಓಡಾಡಿದೀವಿ ಅಮ್ಮನ ಹತ್ರಕ್ಕೆ ನಾವು. ಬೆಳಗ್ಗೆಯಿಂದ ಸಾಯಂಕಾಲ ತಿಂಗಳಿಗೊಂದು ಕಿತ ಬರಕ್ಕಾಗತ್ತ? ನಾವು ಎಲ್ಲ ಕೆಲಸಗಳು ಬಿಟ್ಕೊಂಡಲ್ಲ ಎಷ್ಟೋ ಬರ್ತಾವೆ ಎಷ್ಟೋ ಹೋಗ್ತಾವೆ ಅಂತ. ಗೌರಿಬಿದನೂರು ನಗರಸಭೆ ಆಯುಕ್ತ ರಮೇಶ್ ಕೆ ಮಾತನಾಡಿ, ಸರ್ಕಾರದ ನಿಯಮಾವಳಿಯಂತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು, ಅದರಂತೆ ಪರಿಸರ ಇಲಾಖೆ KIADBಯಿಂದ ಅನುಮೋದನೆ ಪಡೆಯಲಾಗಿದೆ.
ಸಣ್ಣ ಕೈಗಾರಿಕೆ ಇಲಾಖೆ ಅನುಮತಿ ನೀಡಿದೆ. ಹಾಗಾಗಿ ನಗರಸಭೆಯಿಂದ ಯಾವುದೇ ಅನುಮತಿ ಪಡೆಯದೆ ಕೆಲಸ ಪ್ರಾರಂಭಿಸಿದ್ದು ತಕ್ಷಣ ನೋಟಿಸ್ ನೀಡಿ ಕೆಲಸ ನಿಲ್ಲಿಸುವುದಾಗಿ ಹೇಳಿದರು. ಈಗ ಟವರ್ದೆಲ್ಲ ಕಾನೂನಲ್ಲಿ ಅವಕಾಶ ಇದೆ. ಆನ್ಲೈನಲ್ಲಿ ಅರ್ಜಿಗಳು ಹಾಕ್ಕೊತಾರೆ, ನಾವು ರಿಜೆಕ್ಟ್ ಮಾಡೋಂಗಿಲ್ಲ. ಯಾಕೆ ಪ್ರೊಸೆಸ್ ಅಂದರೆ ಮಾಡಲೇಬೇಕಾಗುತ್ತೆ. ಏನು ಬೈಲಾಸ್ ಇದೆ, ಇವರು ವೇವ್ಸ್ಗಳು ಮತ್ತೊಂದು ಬರ್ತಾವಲ್ಲ, ಅವೆಲ್ಲ ಕನ್ಸಲ್ಟ್ ಇಲಾಖೆಯಿಂದ ಹೈಜಿನಿಕ್ ಆಗಿ ಮಾಡೋ ವ್ಯವಸ್ಥೆಗಳು ಸರ್ಕಾರದಿಂದ ಇದೆಲ್ಲ ಆಗಿದೆ. ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ ಅಂತ ಅವ್ರು 3 ತಿಂಗಳಿಂದ ಬೆಂಕಿ ಎತ್ಕೊಂಡಾಗಿರ್ಲಿಲ್ಲ ಸರ್. ಇದು ಒಂದು ನಿಮಿಷ ಅಲ್ಲ, ಬೆಂಕಿ ನೀವು ಕೊಡಿ ಇವರು ಬೇರೆ ಬೇರೆ ಇಲಾಖೆಗಳಿಗೆಲ್ಲ ಪರ್ಮಿಷನ್ ಮಾಡಬೇಕು. ನಾವು ಕಂಡೀಷನ್ಸಲ್ಲಿ LOC ಅದೇ ಥರ ಕೊಟ್ಟಿದ್ದೀವಿ. ನೀವು ಕನ್ಸಲ್ಟು KIDB ಇರ್ಬೋದು, ಪರಿಸರ ಇಲಾಖೆ ಇರ್ಬೋದು, ನಮ್ಮ ಸಣ್ಣ ಕೈಗಾರಿಕೆ ಇಲಾಖೆ ಎಲ್ಲ ಕಡೆಯಿಂದ ಪರ್ಮಿಷನ್ ಅವರು ಏಕಾಏಕಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾವು ನೋಟಿಸ್ ಕೊಟ್ಟು ಈಗ ಸ್ಟಾಪ್ ಮಾಡಲಿಕ್ಕೂ ಹೇಳಿದ್ದೀನಿ. ಆ ಥರ ಇನ್ನೂ ಸ್ಟಾರ್ಟ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಅಂತ ಕಂಪ್ಲೇಂಟ್ ಕೊಟ್ಟು ಸ್ಟಾಪ್. ಗೌರಿಬಿದನೂರು ನಗರದ PSI ವರಲಕ್ಷ್ಮಿ ಮಾತನಾಡಿ, ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವ ಕೆಲಸ ಮಾಡುತ್ತೇವೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕೆಲಸ ಮಾಡುವುದಾಗಿ ಹೇಳಿದರು. ಹಿರೇಬಿದನೂರು ಗ್ರಾಮದ ಗ್ರಾಮಸ್ಥರು, ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನಗರಸಭೆಯ ಮಾಜಿ ಸದಸ್ಯರುಗಳು, ಗ್ರಾಮಾಂತರ ಠಾಣೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಐತಿಹಾಸಿಕ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ನಾಳೆ ಸಂಜೆ ನಡೆಯಲಿದೆ 64ನೇ ವರ್ಷದ ಧರ್ಮರಾಯಸ್ವಾಮಿ ಹೂವಿನ ಕರಗ. ಹಸಿ ಕರಗ ಮುಕ್ತಾಯ. ಗಂಗಮ್ಮ ದೇವಿ ಜಾತ್ರೆ ಮಹೋತ್ಸವ ಸಂಪನ್ನ. ಗೌರಿಬಿದನೂರಿನಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ. ಜಗಳ ಬಿಡಿಸಲು ಹೋದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆಯಲ್ಲಿ ಗಾಯಗೊಂಡ ಯುವಕನಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.